ಮನುಷ್ಯರ ವಾಸನೆಯನ್ನು ತಿನ್ನದೆ, ಮನುಷ್ಯರ ಮಾಂಸವನ್ನು ತಿನ್ನದೆ. ಹಾಗಾಗಿ ಈ ವಾಸನೆಯನ್ನು ತಡೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಬನ್ನಿ ಬನ್ನಿ, ನಮ್ಮವರೆಲ್ಲ ಬನ್ನಿ, ಇಂದು ನಿಮಗೆ ಹಬ್ಬದ ಊಟ. ಆದರೆ ಈ ಮನುಷ್ಯನು ಸಿಕ್ಕಿದ್ರೆ ನಾವು ಏನ್ ಮಾಡ್ಬೇಕು ಗೊತ್ತಾ? ಬೇರೆ ಬೇರೆ ಮಾಡಬೇಕು. ಹೇಗೆ? ಮೊದಲು ಅವನು ತಲೆಯನ್ನು ಕಡಿಬೇಕು. ತಲೆಯನ್ನು ಕಡಿದಾಗ ರಕ್ತ ಬರ್ತದೆ. ರಕ್ತವನ್ನ ಒಂದು ಪಾತ್ರೆಯಲ್ಲಿ ಸಂಗ್ರಹ ಮಾಡಬೇಕು. ಅದರಿಂದ ಹೆಪ್ಪುಗಟ್ಟಿದ ಮೇಲೆ ಅದನ್ನು ಕತ್ತರಿಸಬೇಕು. ಕತ್ತರಿಸಿ ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು. ಆಮೇಲೆ ತಿನ್ಬೇಕು. ನೋಡಿ, ಅದನ್ನು ಮೂಳೆಲ್ಲ ಇರುವುದಿಲ್ಲ. ಆದ್ರೆ ಇವನನ್ನು ನೋಡಿ ನೀವು ಹುಚ್ಚಾಗಿಬಿಟ್ಟಿದೆ. ಎಷ್ಟು ಚಂದ ಇದ್ದಾನೆ. ಹೌದಾ? ಹಬ್ಬ ಹೇಗಿದ್ದಾನೆ ನೋಡ್ಲಿಕ್ಕೆ. ನನ್ನಿ ಅಂದಕ್ಕೆ, ನನ್ನಿ ಚಂದಕ್ಕೆ ಸರಿ ಹೊಂದವರು ಯಾರು ಇಲ್ಲ ರಾಮ. ಅದೇ ಎಲ್ಲಿ ನೋಡಿದ್ರಲ್ಲಿ ನನಗಿಲ್ಲ ಒಪ್ಪುವ ಜನ ಸಿಕ್ಕತಾನೆ ಗಂಡಸರು. ಒಬ್ಬರಿಗೆ ಕೈ ಸರಿ ಇಲ್ಲ, ಒಬ್ಬರಿಗೆ ಕಾಲು ಸರಿ ಇಲ್ಲ, ಒಬ್ಬರಿಗೆ ಕಣ್ಣು ಕಾಣುವುದಿಲ್ಲ, ಒಬ್ಬರಿಗೆ ಬಾಯಲ್ಲಿ ಹಲ್ಲಿಲ್ಲ, ಕೆಲವರಿಗೆ ತಲೆಯಲ್ಲಿ ಕೂದಲಿಲ್ಲ. ಕೂದಲಿದ್ರು ತಲೆಯೇ ಸರಿ ಇಲ್ಲ ರಾಮ. ಹಾಗಾದ್ರೆ ಮದುವೆ ಆಗುವುದಕ್ಕೆ ತಲೆ ಕೂದಲು ಬೇಕಾ? ಬೇಕು. ಹೆಣ್ಣಿಗಾಗಲಿ ಗಂಡಿಗಾಗಲಿ ಚಂದಕ್ಕಾಗಿ ಕೂದಲು ಬೇಕಲ್ವಾ? ಹಾಗಾಗಿ ರಾಮ ಅರಸುತ್ತಾ ಹೋದೆ. ನನ್ನಿ ಚಂದಕ್ಕೆ ಸರಿಯಾದವ್ರು ಯಾರು ಸಿಗಲಿಲ್ಲ. ಮದುವೆ ಆದ ಮೇಲೆ ಗಂಡನ ಜುಟ್ಟು ಹೆಂಡತಿಯ ಕೈಯಲ್ಲಂತ ಹೇಳಿದ್ದಕ್ಕೆ ಅನುಭವದ ಮಾತಾರಾಮ. ಅದಕ್ಕೆ ಹೆಣ್ಣು ಮಕ್ಕಳು ಆದಷ್ಟು ಕೂದಲಿಂದ ಗಂಡನನ್ನೇ ಹುಡುಕುವುದಕ್ಕೆ ಅನುಭವದ ಮಾತಾರಾಮ. ಕೆಲವು ಲೋಕ ಅನುಭವ. ಹಾಗಾಗಿ ಈಗ ಕವಲು ಮನವನ್ನ ಬಿಟ್ಟು ಯಾಕೆ ಈಗಾಗಲೇ ಸಣ್ಣ ಒಳಗಳ ಮದುವೆಯಾಗಿ ಆಗಿದೆ. ನಾನು ನಿನಗೆ ವಯಸ್ಸಿನಲ್ಲಿ ಸಣ್ಣವಳೇ ರಾಮ. ಇಂದ ಆಗುವುದಿಲ್ಲ. ಯಾಕೆ? ಇವಳಿಗೆ
ಬಾಳನ್ನ ಕೊಡುತ್ತೇನೆ ಎಂಬುದಾಗಿ ಇವಳ ಕೈಯನ್ನ ಹಿಡಿದವ ನಾನಿದ್ದೇನೆ. ರಾಮ, ನಿನ್ನ ಅಪ್ಪ ದಶರಥ ಹಾ 3 ಮದುವೆ ಆಗಿದ್ದಾರೆ. 2 ಮದುವೆ ಆದ್ರೆ ಏನಾಗ್ತದೆ ರಾಮ? 3 ಅಲ್ಲ 350 ಉಪಪತ್ನಿಯರು ಇದ್ದಾರೆ ನನ್ನ ತಂದೆಗೆ. ನಾನೊಬ್ಬ ನಿನಗೆ ಹೆಚ್ಚ ರಾಮ? ನನ್ನ ತಂದೆಗೆ ಇಷ್ಟು ಮದುವೆ ಆದದ್ರಿಂದಲೇ ನಾನು ದೂರ ಉಳಿಯಬೇಕಾಯ್ತು. ಹಾಗನ್ನಿಸ್ತದ ರಾಮ? ವಿನೋದಕ್ಕಾಗಿ ಹೇಳಿದ್ದಲ್ಲ, ಬಿಡುವ ಕಥೆಯನ್ನ. ಈಗಾಗಲೇ ಚದುರೆಯವರೊಡನ ಮದುವೆ ಆದವ ನಾನಿದ್ದೇನೆ. ಕನ್ನಡಿಯನ್ನು ತೆಗೆದು ನೋಡುತ್ತಾ ಮಗವು ಚಂದಾಗಿರುವುದು ಎಂದು ಮಗವು ಚಂದಾಗಿರುವುದು ಎಂದು ಮತ್ತೆ ತನ್ನೋ ತಾನೇ ಮಾತನಾಡುತ್ತ ಮತ್ತೆ ತಾನೇ ಲಕ್ಷ್ಮಣ, ನಿನ್ನ ಅಣ್ಣ ರಾಮ ಹೇಳಿದ್ದು ನನ್ನ ಮನದ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಅದು ನಾಚಿಕೆ, ನಿನಗೆ ಅರ್ಥ ಆಗುವುದಿಲ್ಲ ಲಕ್ಷ್ಮಣ. ಅದೆಲ್ಲ ಹೆಣ್ಣು ಮಕ್ಕಳಿಗೆ ಮಾತ್ರ ಇರುವುದು. ನೀವು ಒಳಸುತ್ತಿ ಮಾತಾಡಬೇಡ. ನೀವು ನಾಚಿಕೆ ನಮ್ಮಂತವ್ರಿಗೆ ಮಾತ್ರ ಗೊತ್ತಾಗುದು ಅಂತ ಹೇಳಿದ್ರೆ ನಾನು ನಾಚಿಕೆ ಬಿಟ್ಟವನ. ಹಾಗಲ್ವ, ಹೆಣ್ಣು ಮಕ್ಕಳಿಗೆ ಮಾತ್ರ. ನಿಮ್ಮಲ್ಲೂ ಇರ್ತದೆ, ನೀವು ವ್ಯಕ್ತಪಡಿಸುವುದಿಲ್ಲ, ನಾವು ವ್ಯಕ್ತಪಡಿಸ್ತೇವೆ ಎನ್ನುವ ಹಾಗೆ. ಸರಿ ಸರಿ ನೀನ್ ಹೇಳಿ ಮುಂದೆ. ನಿನ್ನನ್ನು ನೋಡಿ ನಿನ್ನ ಮೇಲೆ ಮೋಹ ಹುಟ್ಟಿ ನನ್ನನ್ನು ಕಾಪಿಸಿ ಬಂದವಳು ನಾನು ಲಕ್ಷ್ಮಣ. ನನಗೊಂದು ಬಾಳುವೆಯನ್ನು ಕೊಡಬೇಕು, ನನ್ನನ್ನು ಕೂಡಬೇಕು ನೀನು. ನನ್ನ ಅಣ್ಣ ಹೌದು, ನಿನ್ನ ಆಸೆ ಈಡೇರ್ಬೇಕಲ್ಲ. ಶೀಘ್ರದಲ್ಲಿ. ಬಾ ಬಾ. ಕೋಪ ಬಾರದೆ ಹೋಗ್ತದ ನಿನ್ನ ವ್ಯವಹಾರಕ್ಕೆ. ಇದು ಮಾಡೋದು ಅದನ್ನೆಲ್ಲ ಇಳಿಸ್ತೇನೆ ಈಗ. ಯಾವ ಮುಖೇನ ನಿನಗೆ ಅಧಿಕವಾಗಿರುವಂತಹ ಮುಂಗು ಮೊದಲು ಬಿಡ್ತೇನೆ ಹಾಗೆ ಭಾವಿಸಿದೆಯಾ? ಬಿಡುವುದ ಬಿಡುವುದ ಕೆಲಸವನ್ನು ಮಾಡಿಬಿಟ್ಟೆ. ಮದುವೆ ಆಗುವುದಾಗಿ ಕೇಳಿದೆ, ಮದುವೆ ಆಗುವುದಿಲ್ಲ ಅಂತ ಹೇಳಬೇಕಿತ್ತು. ಅದರ ಬದಲಾಗಿ ಈ ರೀತಿಯಾಗಿ ಮೋಸವನ್ನು ಮಾಡಿದ್ಯೋ, ನನ್ನ ಮೂಗು ಕಿವಿಯನ್ನು ಕತ್ತರಿಸಿದ್ಯೋ. ನಿನ್ನನ್ನು ನಾನು ಸುಮ್ಮನೆ ಬಿಡುದಿಲ್ಲ. ನೋಡೋಣ, ಇವತ್ತು ಬರ್ತೀನಿ.